ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ನಾವು ಇತಿಹಾಸದ ಪುಟಗಳನ್ನು ಓದಿದ್ವಿ. ಮೊಹಮ್ಮದ್ ತಗಲಕನ ಆಡಳಿತ ಅಂತ ಕೇಳಿದ್ವಿ. ಮೊಹಮ್ಮದ್ ತಗಲಕನ ಆಡಳಿತದಲ್ಲಿ ತೊಗಲಿನ ನಾಣ್ಯ ಮಾಡಿದ್ನಂತ. ಆ ರೀತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಸಿದ್ದರಾಮಯ್ಯನವರ ಆಡಳಿತ ನಡೀತಾ ಇದೆ. ಮೊಹಮ್ಮದ್ ತಗಲಕ್ ಆಡಳಿತಕ್ಕೂ ಮತ್ತು ಸಿದ್ದರಾಮಯ್ಯನವ್ರ ಸರ್ಕಾರದ ಆಡಳಿತಕ್ಕೂ ಭಾಳ ವ್ಯತ್ಯಾಸ ಇಲ್ಲ. ಯಾಕೆ ಮಾತನ್ನು ಹೇಳ್ತೇನೆಂದರೆ, ನಮ್ಮಲ್ಲಿ DC ಆಫೀಸಿಗೆ ಸರಿಯಾದಂಥ ಸ್ಥಳ ಇಲ್ಲ, ಹಳೆ ಕಟ್ಟಡದಲ್ಲಿತ್ತು. ಮತ್ತು ವ್ಯವಸ್ಥಿತವಾಗಿ ಆಫೀಸ್ ಕಟ್ಟಡ ಅಲ್ಲ, ಯಾವುದೋ ಕಟ್ಟಡದಲ್ಲಿ DC ಕಚೇರಿಯನ್ನು ಇಷ್ಟು ವರ್ಷಗಳ ಕಾಲ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಕೋರ್ಟು ಕೂಡ ಭಾಳ ಚಿಕ್ಕದಾಗಿದೆ. ನಿಜಲಿಂಗಪ್ಪನವರು ಚಿತ್ರದುರ್ಗದಲ್ಲಿ ವಕೀಲರಾದಂಥ ಸಂದರ್ಭದಲ್ಲಿ ಒಂದು ಕಟ್ಟಿದಂಥ ಕಟ್ಟಡ ಇದೆ. ಇಲ್ಲಿ ಮಧ್ಯ ಕರ್ನಾಟಕ ಇದ್ದರೂ ಕೂಡ, ಬೆಂಗಳೂರು ಪಕ್ಕದಲ್ಲೇ ಇದ್ದರೂ ಕೂಡ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಲಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸುಸಜ್ಜಿತವಾದ ಸುಂದರ ಶಿಲ್ಪಕಲೆಯಿಂದ ಕೂಡಿರ್ತಕ್ಕಂಥ ಅಂದವಾದ ಕಟ್ಟಡಗಳನ್ನ ಕಟ್ಟಿ ಅಲ್ಲಿ ಕಚೇರಿಗಳಿಗಾಗಲಿ, ಹಾಸ್ಪಿಟ್ಲ್ಗಳಿಗಾಗಲಿ, ಮೆಡಿಕಲ್ ಕಾಲೇಜುಗಳಿಗಾಗಲಿ ಬೇಕಾಗುವಂಥ ಸೌಕರ್ಯಗಳಿರುವಂಥ ಕಟ್ಟಡಗಳನ್ನ ಕಟ್ಟಿದ್ದಾರೆ. ನಮ್ಮ ಚಿತ್ರದುರ್ಗದಲ್ಲಿ ನಮ್ಮದೇ ಗೌರ್ಮೆಂಟ್ ಇರುವಾಗ, ಭಾರತೀಯ ಜನತಾ ಪಕ್ಷದ ಆಡಳಿತ ಇರುವಾಗ, ಚಿತ್ರದುರ್ಗದಲ್ಲಿ ಒಂದು ಹೊಸ DC ಕಚೇರಿಯನ್ನು ಕಟ್ಟಿರ್ತಕ್ಕಂಥದ್ದು ಇದೆ. ಈಗ ಅದು ಕಟ್ಟಡ ಪೂರ್ಣ ಆಗಿದೆ. ಅದನ್ನು ವಹಿಸ್ಕೊಂಡು DC ಕಚೇರಿ ಅಲ್ಲಿಗೆ ಶಿಫ್ಟ್ ಮಾಡಬೇಕಾಗಿತ್ತು. ಇವತ್ತಿನ ಜಿಲ್ಲಾ ಮಂತ್ರಿಗಳು ಮತ್ತು ಇನ್ನುಳಿದ ಶಾಸಕರು ಎಲ್ಲರೂ ಸೇರಿಕೊಂಡು ಹೊಸ DC ಕಚೇರಿಯನ್ನು ಕಟ್ಟಿದ್ದೀವಿ, ಅದನ್ನು ಮೆಡಿಕಲ್ ಕಾಲೇಜಿಗೆ ಕೊಡಬೇಕಂತಾರೆ. ಮೆಡಿಕಲ್ ಕಾಲೇಜಿಗೆ ಬೇಕಾಗ್ತಕ್ಕಂಥ ಕಟ್ಟಡ ಅದಲ್ಲ. ಮೆಡಿಕಲ್ ಕಾಲೇಜಿಗೆ ಬೇಕಾಗ್ತಕ್ಕಂಥ ಕಟ್ಟಡ 1,15,000 ಸ್ಕ್ವೇರ್ ಮೀಟರ್ದಷ್ಟು ಕಟ್ಟಡ ಬೇಕಾಗ್ತದೆ. ಮತ್ತು ಬರೀ ಕಟ್ಟಡ ಅಲ್ಲ, ಅಲ್ಲಿ ಲ್ಯಾಬೊರೇಟರಿಗೆ ಮತ್ತು OPDಗೆ, ಆಪ್ರೇಷನ್ ಥಿಯೇಟರ್ಗಳಿಗೆ ಬೇಕಾಗ್ತಕ್ಕಂಥ ವ್ಯವಸ್ಥೆಯನ್ನು ಕಟ್ಟಡವನ್ನು ಕಟ್ಟೋ ಸಂದರ್ಭದಲ್ಲೇ ಮಾಡಬೇಕಾಗ್ತದೆ. ಅದು ಯಾವುದೂ ಆಗಿಲ್ಲ. ಕಚೇರಿಗೆ ಯಾವ ರೀತಿ ಆಡಳಿತ ನಡೆಸಲಿಕ್ಕೆ ಬೇಕು ಅದನ್ನು ಮಾತ್ರ ಕಟ್ಟಿದ್ದಾರೆ. ಅದು ಎಷ್ಟಿದೆ ಕಟ್ಟಡ? ಕೇವಲ 75,000 ಸ್ಕ್ವೇರ್ ಮೀಟರ್ ಇದೆ. ನಮಗೆ ಮೆಡಿಕಲ್ ಕಾಲೇಜಿಗೆ ಬೇಕಾಗ್ತಕ್ಕಂಥದ್ದು 1,15,000 ಸ್ಕ್ವೇರ್ ಮೀಟರ್. ಆ ಕಟ್ಟಡ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿರ್ಧಾರ ತಗೊಂಡು ಮೆಡಿಕಲ್ ಕಾಲೇಜಿಗೆ ಹ್ಯಾಂಡ್ ಓವರ್ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ ಪದೇ ಪದೇ. ಮೆಡಿಕಲ್ ಕಾಲೇಜಿಗೆ ಅದು ಉಪಯೋಗ ಆಗೋದಿಲ್ಲ ಅಂಥೇಳಿ ತಜ್ಞ ವೈದ್ಯರೆಲ್ಲರೂ ಸೇರಿ ಒಂದು ರಿಪೋರ್ಟನ್ನು ಕೂಡ ಸರ್ಕಾರಕ್ಕೆ ಕಳಿಸಿದ್ದಾರೆ. ಅದು ಮೆಡಿಕಲ್ ಕಾಲೇಜಿಗೆ ಉಪಯೋಗ ಆಗುವಂಥ ಕಟ್ಟಡ ಅಲ್ಲ ಮತ್ತು ಸಫಿಷಿಯಂಟು ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಮಾಡಿದ್ದಾರೆ. ಅವರು ನರ್ಸಿಂಗ್ ಕೋರ್ಸ್ಗಳನ್ನ ಮಾಡಬಹುದು, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳನ್ನ ಮಾಡಬಹುದು ಮತ್ತು ಫಿಸಿಯೋಥೆರಪಿ ಕೋರ್ಸ್ಗಳನ್ನ ಮಾಡಬಹುದು. ಅಷ್ಟಕ್ಕೆ ಮಾತ್ರ ಹೊಸ DC ಆಫೀಸ್ ಕಟ್ಟಡ ಉಪಯೋಗ ಆಗ್ತದೆ, ಉಳಿದದಕ್ಕೆ ಉಪಯೋಗ ಆಗೋದಿಲ್ಲ ಅಂಥೇಳಿ ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಆದರೆ ಮೊಹಮ್ಮದ್ ತಗಲಕ್ನ ವಂಶಸ್ಥರೇನು ಆಡಳಿತ ನಡೆಸ್ತಾ ಇದ್ದಾರೆ, ಇವರೆಲ್ಲರೂ ಸೇರಿ ಅದನ್ನು ಕೊಡಿ ಹ್ಯಾಂಡ್ ಓವರ್ ಮಾಡಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ. ನಾನು ಹೇಳ್ತೀನಿ, ಆ ರೀತಿ ಅಲ್ಲ. ಮತ್ತೊಂದು, ಮೆಡಿಕಲ್ ಕಾಲೇಜಿಗೆ ಈಗಾಗಲೇ ಕಟ್ಟಡಗಳು ನಡೀತಾ ಇದ್ದಾವೆ. ಹಳೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಾಂಪೌಂಡಲ್ಲಿ ಕಟ್ಟಡಗಳು ನಡೀತಾ ಇದ್ದಾವೆ. ಅಲ್ಲೇ ಇನ್ನಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ, ಇನ್ನಷ್ಟು ಕಟ್ಟಡಗಳು ಕಟ್ಟಿ ಬೇಕಾಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಜನಗಳಿಗೂ ಆಗ್ತದೆ
ಮತ್ತು ಹಾರ್ಟ್ ಆಫ್ ದ ಸಿಟಿ ಆಗ್ತದೆ. 24 ಗಂಟೆ ಬಡವರಿಗೆ ಸರ್ವಿಸ್ ಸಿಗ್ತದೆ. ಇವತ್ತು ನಾವು ಆ ಮೆಡಿಕಲ್ ಕಾಲೇಜನ್ನು ಊರಿಂದ ಎಷ್ಟು ಕಿಲೋಮೀಟ್ರ್ ಆಗ್ತದೆ? ಅದು ಅಂದಾಜು 7-8 ಕಿಲೋಮೀಟ್ರ್ ಆಗ್ತದ. ಎಷ್ಟು? 4 ಕಿಲೋಮೀಟ್ರ್. 4 ಕಿಲೋಮೀಟ್ರು ರಾತ್ರಿ ಹೊತ್ತಿನಲ್ಲಿ ಬರ್ತಕ್ಕಂಥ ಪೇಷಂಟ್ಗಳು, ಹಳ್ಳಿಯಿಂದ ಬರ್ತಕ್ಕಂಥವ್ರು, ಆಕ್ಸಿಡೆಂಟ್ ಆದಂಥ ಕೇಸ್ಗಳನ್ನ ಅಲ್ಲಿಗೆ ತೊಗೊಂಡು ಹೋಗ್ಲಿಕ್ಕೆ ಅಷ್ಟು ಸುಲಭ ಆಗೋದಿಲ್ಲ. ಅದಕ್ಕೆ ಇದನ್ನು ಕೈ ಬಿಡಬೇಕು. ಇದ್ದಲ್ಲೇ ಇನ್ನಷ್ಟು ಹಣ ಹೂಡಿಕೆ ಮಾಡಿ ಬೇಕಾಗ್ತಕ್ಕಂಥ ಕಟ್ಟಡಗಳನ್ನ, ಇಕ್ವಿಪ್ಮೆಂಟ್ಗಳನ್ನ, ಸೌಕರ್ಯಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಈಗೇನು ಮಲ್ಟಿ ಸ್ಟೋರಿಡ್ ಬಿಲ್ಡಿಂಗ್ಗಳು ಕಟ್ಟಲಿಕ್ಕೆ ಅವಕಾಶ ಇದೆ. ಅದನ್ನು ಮಾಡಬೇಕು ಅಂಥೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ಬಿಡಿ, ರಾಜಕಾರಣ ಇದರಲ್ಲಿ ಮಾಡಬಾರ್ದು. ಆಡಳಿತ ಸರ್ಕಾರ ನಿರಂತರವಾಗಿರ್ತದೆ. ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರ್ತವೆ, ಹೋಗ್ತವೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಇದ್ದಂಥ ಕಟ್ಟಡ DC ಆಫೀಸಿಗೆ ಕೊಡಿ. ಯಾವುದಕ್ಕೆ ಉದ್ದೇಶಕ್ಕೆ ಕಟ್ಟಿದಿರಿ ಅದಕ್ಕೆ ಕೊಡಿ. ಹೊಸ ಹಾಸ್ಪಿಟ್ಲನ್ನು ಸುಸಜ್ಜಿತವಾಗಿ ಕಟ್ಟತಕ್ಕಂಥದಕ್ಕೆ ಇಲ್ಲೇ ವ್ಯವಸ್ಥೆ ಮಾಡಿ. ಇರ್ತಕ್ಕಂಥ ಬೇಕಾದಂಗೆ 25 ಸ್ಟೋರಿ ಕಟ್ಬೋದು. ಏನದ, ಯಾರು ನಿಮಗೆ ಅಬ್ಜೆಕ್ಷನ್ ಮಾಡೋದಿಲ್ಲ. ಮಾಡಿ ಇಲ್ಲೇ ಮಾಡ್ಬೋದು. 10-15 ಸ್ಟೋರಿ ಬಿಲ್ಡಿಂಗ್ಗಳು ಕಟ್ಬೋದು. ಹಳೆ ಕಟ್ಟಡದಲ್ಲೇ ಮಾಡ್ಬೋದು. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾವ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು ಅಂಥೇಳಿ ಆಗ್ರಹ ಮಾಡ್ತೀನಿ. ಈ ತೋಟಗಾರಿಕೆ ಇಲಾಖೆ ಕಚೇರಿ ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.